ನಿಮ್ಮ ಸೊಂಟದ ಸುತ್ತ ಯಾವತ್ತಾದರೂ ಟೇಪ್ ಹಿಡಿದು ನೋಡ್ಕೊಂಡಿದ್ದೀರಾ? ಇಲ್ಲವೆಂದಾದರೆ ಇವತ್ತೇ ಆ ಕೆಲಸ ಮಾಡಿ. ನೀವು ಪುರುಷರಾಗಿದ್ರೆ ಸೊಂಟದ ಸುತ್ತಳತೆ 40 ಇಂಚನ್ನು ಮೀರಿತು ಎಂದಾದ್ರೆ ಮತ್ತು ಮಹಿಳೆಯರಾಗಿದ್ದು 35 ಇಂಚು ಮೀರಿದ್ರೆ ನೀವು ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರಿ ಎಂದೇ ಅರ್ಥ ಮತ್ತು ಅದು ಅಪಾಯಕಾರಿ ಹಂತದಲ್ಲಿಯೇ ಇದೆ ಎಂದು ತಿಳಿದುಕೊಳ್ಳಬೇಕು. ಹೀಗೆ ಬೆಳೆದಿರುವ ಹೊಟ್ಟೆಯನ್ನು ಕರಗಿಸಲು ನೀವು ದಿನವೂ ಎಷ್ಟೊಂದು ವ್ಯಾಯಾಮ ಮಾಡುತ್ತೀರಿ, ಟ್ರೆಡ್ಮಿಲ್ನಲ್ಲಿ ಓಡುತ್ತೀರಿ, ಅನೇಕ ಡಯಟ್ಗಳನ್ನು ಅನುಸರಿಸುತ್ತಿದ್ದೀರಿ. ಆದರೂ ಹೊಟ್ಟೆ ಕರಗುತ್ತಿಲ್ಲ ಎನ್ನುವುದಾದ್ರೆ ಅದು ನಿಮ್ಮ ದೇಹದೊಳಗೆ ಒಂದು ರೋಗದ ರೂಪದಲ್ಲಿ ಸ್ಥಿರವಾಗಿದೆ ಎಂಬುದು ಸ್ಪಷ್ಟ. ಬೊಜ್ಜು ಅನೇಕ ಸಂಗತಿಗಳೊಂದಿಗೆ ತಳುಕು ಹಾಕಿಕೊಂಡಿರುತ್ತದೆ. ಹಾರ್ಮೋನ್ ಅಸಮತೋಲನ, ಅಸ್ತಮಾ, ಹೈಪೋಥೈರಾಯ್ಡ್, ಪಿಸಿಒಡಿ, ಖಿನ್ನತೆಯನ್ನು ತಗ್ಗಿಸಲು ಬಳಸುವ ಔಷಧಿಗಳು, ಹೀಗೆ 10 ಹಲವು ಅಂಶಗಳು ಸ್ಥೂಲಕಾಯಕ್ಕೆ ಕಾರಣವಾಗಿರುತ್ತವೆ. ಲಭ್ಯವಿರುವ ಒಂದು ಅಂಕಿ ಅಂಶದ ಪ್ರಕಾರ ಇಡೀ ವಿಶ್ವದಲ್ಲಿ 100 ಕೋಟಿಗೂ ಅಧಿಕ ಜನ ಬೊಜ್ಜಿನಿಂದ ಬಳಲುತ್ತಿದ್ದಾರೆ. ಇವರಲ್ಲಿ 65 ಕೋಟಿ ಜನ ವಯಸ್ಕರು, 34 ಕೋಟಿ ಮಂದಿ ಯುವಕರು ಮತ್ತು 3.9 ಕೋಟಿ ಮಕ್ಕಳು ಸೇರಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಹಾಕಿರುವ ಲೆಕ್ಕಾಚಾರದ ಪ್ರಕಾರ 2025ರ ಹೊತ್ತಿಗೆ ಅತಿಯಾದ ದೇಹದ ತೂಕದ ಕಾರಣದಿಂದ ಜಗತ್ತಿನಲ್ಲಿ ಸುಮಾರು 16 ಕೋಟಿಗೂ ಅಧಿಕ ಜನರ ಆರೋಗ್ಯ ಇನ್ನಷ್ಟು ಹದಗೆಡಲಿದೆ. ಹೀಗೆ ಒಮ್ಮೆ ಬೊಜ್ಜಿನ ಸಮಸ್ಯೆ ಬಂದಿತೆಂದರೆ ಮನುಷ್ಯನ ಹೃದಯ, ಲಿವರ್, ಕಿಡ್ನಿ, ಸಂತಾನೋತ್ಪತ್ತಿ ಸಾಮರ್ಥ್ಯ, ಹೀಗೆ ಇನ್ನೂ ಅನೇಕ ಸಮಸ್ಯೆಗಳು ಅಟಕಾಯಿಸಿಕೊಳ್ಳುವುದು ಖಚಿತ. ಅದೆಲ್ಲ ಒತ್ತಟ್ಟಿಗಿರಲಿ, ತೀರಾ ಮುಂದುವರಿದ ರಾಷ್ಟ್ರ ಎಂದು ಬೀಗುತ್ತಿರುವ ಈ ಅಮೆರಿಕಕ್ಕಾದರೂ ಏನಾಗಿದೆ ಹೇಳಿ? ಇಲ್ಲೀಗ ದಿನದಿಂದ ದಿನಕ್ಕೆ ಬೊಜ್ಜಿನ ಸಮಸ್ಯೆ ಸಾಂಕ್ರಾಮಿಕ ಪಿಡುಗಿನಂತೆ ಕಾಡತೊಡಗಿದೆ. ಇದು ಈ ದೇಶದ ಬಹುದೊಡ್ಡ ಆರೋಗ್ಯ ಬಿಕ್ಕಟ್ಟಾಗಿ ಹೋಗಿದೆ. ಆರೋಗ್ಯ ಮತ್ತು ಮಾನವ ಸೇವಾ ಇಲಾಖೆ ಮತ್ತು ಸಿಡಿಸಿ ಪ್ರಕಾರ ಅಮೆರಿಕಾದಲ್ಲಿ 42% ವಯಸ್ಕರು ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಮೆರಿಕಾದ ಯಾವುದೇ ಬೀದಿಗಳಲ್ಲಿ, ಯಾವುದೇ ಕಾರ್ಯಕ್ರಮಗಳಲ್ಲಿ ನಿಮ್ಮ ಕಣ್ಣಿಗೆ ಬೀಳುವವರು ಈ ಸ್ಥೂಲಕಾಯದ ಜನ. ಇತ್ತೀಚಿನ ದಿನಗಳಲ್ಲಿ ಸ್ಥೂಲಕಾಯದ ಸಮಸ್ಯೆಯನ್ನು ನಿಯಂತ್ರಿಸಲು ಅಮೆರಿಕಾದಲ್ಲಿ ನಡೆಯುತ್ತಿರುವಷ್ಟು ಅಧ್ಯಯನಗಳು ಬೇರೆ ಯಾವ ದೇಶದಲ್ಲಿಯೂ ನಡೆಯುತ್ತಿಲ್ಲ ಅನಿಸುತ್ತದೆ. ಆದರೆ ಅಮೆರಿಕಾದ ವಯಸ್ಕರಲ್ಲಿ ತೂಕದ ಹೆಚ್ಚಳ ಸಮಸ್ಯೆ ಸುದೀರ್ಘಾವಧಿವರೆಗೆ ಕಾಡಲು ಕಾರಣವೇನು ಎನ್ನುವುದರ ಬಗ್ಗೆ ಯಾವ ಅಧ್ಯಯನವೂ ಗಮನ ಹರಿಸುತ್ತಿಲ್ಲ. ಅಷ್ಟಕ್ಕೂ ಅಮೆರಿಕಾದ ಜನರ ವಂಶವಾಹಿನಿಯಲ್ಲಿ ಬೊಜ್ಜಿನ ಮೂಲ ಇದೆಯಾ ಎಂದು ಹುಡುಕ ಹೊರಟರೆ ಅದೇನೂ ಗಮನಾರ್ಹವಾಗಿ ಕಾಣುತ್ತಿಲ್ಲ. ಹಾಗಾದರೆ ನಿರ್ದಿಷ್ಟ ಕಾರಣಗಳಾದರೂ ಏನು ಎಂದು ಪ್ರಶ್ನೆ ಹಾಕಿದರೆ ಸಮರ್ಪಕವಾದ ಉತ್ತರ ಕೊಡುವವರು ಯಾರೂ ಇಲ್ಲ. ಆದರೆ 2 ಕಾರಣಗಳನ್ನು ಮಾತ್ರ ಕೊಟ್ಟೇ ಕೊಡುತ್ತಾರೆ. ಒಂದು, ಅತಿಯಾದ ಆಹಾರ ಸೇವನೆ ಮತ್ತು ಅತಿ ಕಡಿಮೆ ವ್ಯಾಯಾಮ. ಅಂದರೆ ಕೋವಿಡ್ ಹಾವಳಿ ಮುಗಿದ ಮೇಲಂತೂ ವರ್ಕ್ ಫ್ರಮ್ ಹೋಮ್ ಭಾಗ್ಯವಾಗಿ ಬಂದಿರುವುದರಿಂದ ಜನ ಕುಂತಲ್ಲೇ ಕುಂತು ತಿಂಡಿಪೋತರಾಗಿ ಹೋಗಿದ್ದಾರೆ. ಅವರ ಕೊಳ್ಳು ಬಾಕ ಸಂಸ್ಕೃತಿ ಮಾತ್ರ ದಿನದಿನವೂ ಹೆಚ್ಚಾಗುತ್ತಾ ಸಾಗಿದೆ. ಹಾಗಾಗಿ ಪ್ರತಿ 3 ಮಂದಿಯಲ್ಲಿ ಒಬ್ಬರು ವಯಸ್ಕರು ಮತ್ತು 4 ಜನ ಮಕ್ಕಳಲ್ಲಿ ಒಬ್ಬರು ಸ್ಥೂಲಕಾಯರಾಗಿದ್ದಾರೆ ಎನ್ನುತ್ತದೆ ಸಮೀಕ್ಷೆ. ಇದರೊಂದಿಗೆ ಜಗತ್ತಿನಲ್ಲಿ ಹೆಚ್ಚು ಬೊಜ್ಜಿಗರನ್ನು ಹೊಂದಿರುವ ರಾಷ್ಟ್ರಗಳ ಸಾಲಿನಲ್ಲಿ ಅಮೆರಿಕವನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. 2ನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ. ಈ ಟ್ರೆಂಡ್
ಇದೇ ವೇಗದಲ್ಲಿ ಏನಾದರೂ ಮುಂದುವರಿಯಿತು ಎಂದಿಟ್ಟುಕೊಳ್ಳಿ, 2030ರ ಹೊತ್ತಿಗೆ ಅಮೆರಿಕದ ಜನಸಂಖ್ಯೆಯಲ್ಲಿ ಅರ್ಧಕ್ಕರ್ಧ ಜನ ಬೊಜ್ಜಿನ ಸಮಸ್ಯೆಯಿಂದ ಬಳಲುವುದು ಮಾತ್ರ ನಿಶ್ಚಿತ. ಇವೆಲ್ಲರಲ್ಲೂ ಜ್ವರವನ್ನು ಅಳೆಯುವ ರೀತಿಯಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಅರ್ಥಾತ್ BMI ಅನ್ನು ವಾರಕ್ಕೊಮ್ಮೆಯಾದರೂ ಅಳೆಯುತ್ತಾ ಕುಳಿತುಕೊಳ್ಳುವ ಅಗತ್ಯ ಬರುತ್ತದೆ. ಅಮೆರಿಕದ ಆರೋಗ್ಯ ಇಲಾಖೆ ಮಾಡಿರುವ ಈ ಸಮೀಕ್ಷೆ ನಿಜವೇ ಆಯಿತು ಎಂದೇ ಭಾವಿಸಿ. ಆಗ ಏನಾಗುತ್ತದೆ ಎಂಬುದನ್ನು ಊಹಿಸಿಕೊಳ್ಳಬಹುದು. ಅಂದರೆ ಅವರ ದೇಹದೊಳಗೆ ಪಟ್ಟಾಗಿ ಕುಂತಿರುವ ಫ್ಯಾಟಿ ಲಿವರ್ ಇನ್ನು ಅನೇಕ ರೋಗಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದಂತೂ ಖಚಿತ. ಅಂದರೆ 2030ರ ಹೊತ್ತಿಗೆ ಅಮೆರಿಕದಲ್ಲಿ 60 ಲಕ್ಷ ಜನ ಮಧುಮೇಹದಿಂದ, 50 ಲಕ್ಷ ಜನ ಹೃದಯಾಘಾತ ಮತ್ತು ಪಾರ್ಶ್ವವಾಯು, 4 ಲಕ್ಷ ಜನ ಕ್ಯಾನ್ಸರ್ ರೋಗಕ್ಕೆ ಒಳಗಾಗುತ್ತಾರೆ ಎಂದು ಅಂದಾಜು ಮಾಡಲಾಗಿದೆ. ಈಗ 40-50 ವರ್ಷವನ್ನು ದಾಟಿರುವವರು ಬೊಜ್ಜಿನಿಂದ ಬಳಲುತ್ತಿದ್ದರೆ ಅದರ ಪರಿಣಾಮಗಳ ಬಗ್ಗೆ ಅಷ್ಟೇನೂ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವೇನೂ ಇಲ್ಲ. ಇಡೀ ದೇಶದ ಪಾಲಿಗೆ ತಲೆನೋವಾಗಿರುವ ಸಂಗತಿ ಏನೆಂದರೆ 2014ರ ನಂತರ ಜನಿಸಿರುವ ಮಕ್ಕಳ ಬಗ್ಗೆ. ಮುಂದಿನ 5-10 ವರ್ಷಗಳ ಅವಧಿಯಲ್ಲಿ ಈ ಮಕ್ಕಳ BMI ದೊಡ್ಡ ಪ್ರಮಾಣದಲ್ಲಿ ಊದಿಕೊಂಡಿರುತ್ತದೆ. ಇದು ಆರೋಗ್ಯ ಇಲಾಖೆಯ ನಿಜವಾದ ಚಿಂತೆಯ ವಿಷಯ. ವಿಡಿಯೋ ಗೇಮ್, ಲ್ಯಾಪ್ಟಾಪ್, ಟಿವಿ, ಮೊಬೈಲ್ ಮುಂದೆ ಕುಕ್ಕರು ಬಡಿದಿರುವ ಅಮೆರಿಕದ ಮಕ್ಕಳನ್ನು ಹೊರಗೆಳೆದು ತರುವುದೇ ಕಷ್ಟದ ಸಂಗತಿಯಾಗಿದೆ. ಕನಿಷ್ಠ ವ್ಯಾಯಾಮವೂ ಅವರಿಗೆ ಸಿಗುತ್ತಿಲ್ಲ. 4 ಗೋಡೆಗಳ ನಡುವೆಯೇ ಅವರು ಸಂಪೂರ್ಣ ಬಂಧಿ. ಈ ಲೆಕ್ಕವನ್ನು ಒಮ್ಮೆ ಗಮನಿಸಿ. ಅಮೆರಿಕದ ಮಕ್ಕಳು ದಿನದಲ್ಲಿ 7.5 ಗಂಟೆ ಕಾಲ ಗ್ಯಾಜೆಟ್ಗಳಲ್ಲಿಯೇ ಮುಳುಗಿ ಹೋಗಿರುತ್ತಾರೆ. ಮೈದಾನಕ್ಕೆ ಇಳಿಯುವ ಮಾತು ಹಾಗಿರಲಿ, ಮನೆಯ ಮುಂದೆ, ಮನೆಯ ಟೆರೆಸ್ನಲ್ಲಿ ತೂಗು ಹಾಕಿರುವ ಆಧುನಿಕ ಕಾಲದ ಉಯ್ಯಾಲೆಗಳು ಕೂಡ ಖಾಲಿ ಖಾಲಿ ಹೊಡೆಯುತ್ತಿವೆ. 1970ಕ್ಕೆ ಹೋಲಿಸಿ ನೋಡಿದರೆ ಅಮೆರಿಕನ್ನರು ಇಂದಿನ ದಿನಮಾನಗಳಲ್ಲಿ ಪ್ರತಿದಿನವೂ 500 ಕ್ಯಾಲರಿ ಆಹಾರವನ್ನು ಸೇವಿಸುತ್ತಾರೆ. ಇದರಲ್ಲಿ 35% ಕೊಬ್ಬಿನಿಂದ ಕೂಡಿದ ಸಕ್ಕರೆ ಅಂಶ ಇರುತ್ತದೆ. 1970ರಲ್ಲಿ ಅಮೆರಿಕದ ಜನ ಕುಡಿಯುತ್ತಿದ್ದ ಸಕ್ಕರೆ ಪೂರಿತ ಪಾನೀಯದ ಪ್ರಮಾಣ 4% ಮಾತ್ರ. ಅದು ಇಂದು 11%ಕ್ಕೆ ಏರಿಕೆಯಾಗಿದೆ. ಇನ್ನು ಎನರ್ಜಿ ಹೆಸರಿನಲ್ಲಿ ಅವರು ಕುಡಿಯುವ ಡ್ರಿಂಕ್ಸ್ಗಳಿಗೆ ಮಿತಿ ಎಂಬುದೇ ಇಲ್ಲ. ಅಂದರೆ ಫಾಸ್ಟ್ ಫುಡ್ ಅಥವಾ ಹಾಳುಮೂಳು ಜಂಕ್ ಫುಡ್ ಕತೆ ಏನು? ತಿಂಗಳಲ್ಲಿ 4ರಲ್ಲಿ 3 ಮಂದಿ ಅಮೆರಿಕನ್ನರು ಈ ಫಾಸ್ಟ್ ಫುಡ್ ಅನ್ನೇ ನೆಚ್ಚಿಕೊಂಡಿದ್ದಾರೆ. ಒಂದು ವಾರದಲ್ಲಿ ಅರ್ಧಕ್ಕರ್ಧ ಜನ ಇದನ್ನೇ ತಿಂದು ಅರಗಿಸಿಕೊಳ್ಳಲಾಗದೆ ಹೈರಾಣರಾಗುತ್ತಾರೆ. ಅಮೆರಿಕದ ಕೆಲವು ನಗರಗಳನ್ನು ಹೊರತುಪಡಿಸಿದರೆ 2 ಕೋಟಿಗೂ ಅಧಿಕ ಮಂದಿಗೆ ಮನೆಯ ಪಕ್ಕದಲ್ಲಿ ಬೇಕೆಂದರೆ ಸೂಪರ್ ಮಾರ್ಕೆಟ್ ಆಗಲಿ, ಗ್ರಾಸರಿ ಶಾಪ್ ಆಗಲಿ ಇಲ್ಲ. ಆದರೆ ಫಾಸ್ಟ್ ಫುಡ್ ಸ್ಟೋರ್ಗಳು ಮಾತ್ರ ಗಲ್ಲಿ ಗಲ್ಲಿಗೂ ಸಿಗುತ್ತವೆ. ಇದರಿಂದಾಗಿ ಆಹಾರದಲ್ಲಿ ತಾಜಾತನವನ್ನು ಪಡೆದುಕೊಳ್ಳುವುದೇ ಸವಾಲಿನ ಸಂಗತಿಯಾಗಿದೆ. ಆಹಾರ ಭದ್ರತೆ, ಆರೋಗ್ಯ ರಕ್ಷಣೆ ಕ್ಷೇತ್ರದಲ್ಲಿ ಅಮೆರಿಕದ ಒಟ್ಟು ಖರ್ಚು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಸಾಗಿದೆ. ಅಷ್ಟು ಮಾಡಿಯೂ ಜನರನ್ನು ಬೊಜ್ಜಿನಿಂದ ದೂರ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬುದೇ ತಲೆನೋವಾಗಿದೆ. ಜನರಿಗೆ ಹೆಚ್ಚು ಹೆಚ್ಚು ತಾಜಾ ಆಹಾರ ಸಿಗುವಂತೆ ಮಾಡಬೇಕು. ಪಾರ್ಕುಗಳಲ್ಲಿ, ಮೈದಾನಗಳಲ್ಲಿ ಮೈ ಮುರಿದು ವ್ಯಾಯಾಮ ಮಾಡುವಂತೆ ಜನರನ್ನು ಪ್ರೇರೇಪಿಸಬೇಕು. ಕೋಕಾ-ಕೋಲಾ ಮುಂತಾದ ಪಾನೀಯಗಳಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದೆ, ಅದನ್ನು ಕುಡಿದು ಬೊಜ್ಜು ಬರಿಸಿಕೊಳ್ಳಬೇಡಿ ಎಂದು ಪಾಠ ಮಾಡುವ ಕೆಲಸ ಈಗ ಜಾರಿಯಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ
ಮಕ್ಕಳಿಗೆ ಪೌಷ್ಟಿಕಾಂಶದ ಬಗ್ಗೆ ಸರಿಯಾದ ಶಿಕ್ಷಣವನ್ನು ನೀಡುತ್ತಿದ್ದೀರಾ ಎಂದು ಕೇಳಿದರೆ ಅಮೆರಿಕ ತಬ್ಬಿಬ್ಬಾಗುತ್ತದೆ. ಈಗಿಂದೀಗಲೇ ಎಚ್ಚೆತ್ತುಕೊಂಡು ಮುಂದಿನ ತಲೆಮಾರು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಮಾಡಿದರೆ ಮಾತ್ರ ಅಮೆರಿಕ ಮುಂದಿನ 1 ದಶಕದ ಕಾಲ ಪ್ರತಿ ವರ್ಷ $4 ಬಿಲಿಯನ್ ಅನ್ನು ಆರೋಗ್ಯ ಕ್ಷೇತ್ರದಲ್ಲಿ ಉಳಿತಾಯ ಮಾಡಬಹುದು ಎನ್ನುತ್ತದೆ ಸಮೀಕ್ಷೆ. ಅಮೆರಿಕದ ಜನರ ಆಹಾರ ಕ್ರಮವನ್ನು ಬದಲಿಸುವುದಾದರೂ ಹೇಗೆ ಎಂಬುದು ಎಲ್ಲರಿಗೆ ಒಗಟಾಗಿದೆ. ಏನನ್ನು ತಿನ್ನಬೇಕು, ಎಷ್ಟು ತಿನ್ನಬೇಕು ಮತ್ತು ಹೇಗೆ ತಿನ್ನಬೇಕು ಎಂಬುದನ್ನು ಇವರು ಯೋಚಿಸದೇ ಇರುವುದು ದೊಡ್ಡ ಸಮಸ್ಯೆ. ಎಲ್ಲವನ್ನೂ ಬೇಗ ಬೇಗ ಮುಗಿಸಬೇಕು ಎಂಬ ಆತುರ. ಆ ಕಾರಣಕ್ಕೆ ಅವರು ಡ್ರೈವ್ ಥ್ರೂ ಮೀಲ್ ಎಂಬ ಪರಿಕಲ್ಪನೆಯನ್ನು ತಂದರು. ಹಾಗೆ ಕೈಗೆ ಸಿಕ್ಕ ಆಹಾರವನ್ನು ಡ್ರೈವ್ ಮಾಡುತ್ತಲೇ ತಿಂದರು. ಅವರ ಡ್ರಾಯಿಂಗ್ ರೂಮಿನ ಮೂಲೆಗೆ ಹೋಗಿ ನೋಡಿ, ಅಲ್ಲಿ ಸಿಗುವುದು ಅರ್ಧ ತಿಂದು ಉಳಿದಿರುವ ಪಿಜ್ಜಾಗಳು. ಅದರ ಪರಿಣಾಮ ಏನಾಗುತ್ತಿದೆ? ಅಮೆರಿಕನ್ನರು ಪ್ರತಿ ವರ್ಷ 200 ಕೋಟಿ ವೇಟ್ ಲಾಸ್ ಯೋಜನೆಗಳಿಗಾಗಿಯೇ ಖರ್ಚು ಮಾಡುತ್ತಾರೆ. ಡಯಟ್ ಪಿಲ್ಸ್ ನುಂಗುತ್ತಾರೆ. ಅದಕ್ಕೂ ಕರಗಲಿಲ್ಲ ಅಂತಾದರೆ ಬೆಳೆದ ಬೊಜ್ಜನ್ನು ಕತ್ತರಿಸಲು ಲ್ಯಾಪ್ ಬ್ಯಾಂಡ್, ಲಿಪೋಸಕ್ಷನ್ನಂತಹ ಸರ್ಜರಿಯ ಮೊರೆ ಹೋಗುತ್ತಾರೆ. ಇವೆಲ್ಲವೂ ಪರಿಸ್ಥಿತಿಯ ವ್ಯಂಗ್ಯ. ಅಷ್ಟಕ್ಕೂ ಇದು ಅಮೆರಿಕದ ಸಮಸ್ಯೆ ಮಾತ್ರ ಅಲ್ಲ. 1975ರಿಂದ ಈಚೆಗೆ ವಿಶ್ವದ ಸ್ಥೂಲಕಾಯ ಸಮಸ್ಯೆ 3 ಪಟ್ಟು ಹೆಚ್ಚಾಗಿದೆ. ಬೊಜ್ಜಿನ ಸಮಸ್ಯೆಯನ್ನು ನಿಜಕ್ಕೂ ಪರಿಹರಿಸಬೇಕು ಎಂಬ ಕಾಳಜಿ ಇದ್ದರೆ ಆರಂಭದಲ್ಲಿಯೇ ಯೋಚನೆ ಮಾಡಿ. ಈಗ ಕೊಬ್ಬು ಪಬ್ಬು ಎಲ್ಲವನ್ನೂ ಅನುಭವಿಸಿ ಬಿಡುತ್ತೇನೆ, ಒಂದು ಮಗುವಾದ ಮೇಲೆ ಮುಂದಿನ ಕಥೆ ಎಂದುಕೊಂಡಿರೋ ಆಗ ನಿಮ್ಮ ದೇಹದ ಮೇಲೆ ನೀವೇ ನಿಯಂತ್ರಣ ಕಳೆದುಕೊಂಡಂತೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಕಿವಿಮಾತು ಹೇಳಿದೆ. ಗರ್ಭಿಣಿಯಾಗಿದ್ದಾಗ ಉತ್ತಮ ಪೌಷ್ಟಿಕ ಆಹಾರ ಸೇವಿಸಿ. ಕನಿಷ್ಠ 6 ತಿಂಗಳಾದರೂ ಮಗುವಿಗೆ ಎದೆಹಾಲು ನೀಡುವುದನ್ನು ನಿಲ್ಲಿಸಬೇಡಿ. 2 ವರ್ಷಗಳ ತನಕ ಎದೆಹಾಲು ಕುಡಿಸುವುದನ್ನು ಮುಂದುವರೆಸಿದರೆ ನಿಮ್ಮ ಮಗು ಮತ್ತು ನಿಮ್ಮ ಆರೋಗ್ಯಕ್ಕೂ ಅದು ಸಂಜೀವಿನಿಯಾಗುತ್ತದೆ ಎಂಬ ಮಾತನ್ನು WHO ಹೇಳಿದೆ. ಇವೆಲ್ಲವನ್ನೂ ಕಿವಿ ಮೇಲೆ ಹಾಕಿಕೊಳ್ಳುವುದಾದರೂ ಯಾರು? ಜಗತ್ತಿನಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಫುಡ್ ಡಯಟ್ ಉದ್ಯಮಕ್ಕೆ ಕಡಿವಾಣ ಹಾಕುವವರು ಯಾರು? ಅದಕ್ಕೆ ವಿಶ್ವದ ಎಲ್ಲ ರಾಷ್ಟ್ರಗಳು ಕೈಜೋಡಿಸಬೇಕು. ಜನರಿಗೆ ಅತ್ಯಂತ ಸಹನೀಯವಾದ, ಆರೋಗ್ಯಪೂರ್ಣವಾದ ಆಹಾರ ದೊರೆಯುವಂತಹ ವಾತಾವರಣ ನಿರ್ಮಿಸುವುದು ನಮ್ಮ ಜವಾಬ್ದಾರಿ ಎಂಬುದು ಸರ್ಕಾರಗಳಿಗೆ ಮನವರಿಕೆಯಾಗಬೇಕು. ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಕೊಬ್ಬು, ಸಕ್ಕರೆ, ಉಪ್ಪುಯುಕ್ತವಾದ ಆಹಾರ, ಪಾನೀಯಗಳು ಸಿಗದಂತೆ ಮಾರುಕಟ್ಟೆಯ ಮೇಲೆ ನಿಯಂತ್ರಣ ಹೇರದೆ ಹೋದರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವುದು ತಪ್ಪುವುದಿಲ್ಲ.